ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ನವೀನ್ ಅವರು, ಈಗ ನಮ್ಮ ವೀಕ್ಷಕರ ಗಮನಕ್ಕೆ ಕೆಲವೊಂದಷ್ಟು ಪ್ರಯೋಗಗಳು ವಿಚಾರ, ಮಾಂತ್ರಿಕದಲ್ಲಿ ಏನೆಲ್ಲ ಪ್ರಯೋಗಗಳು, ಯಾವೆಲ್ಲ ದುಷ್ಟ ಪ್ರಯೋಗಗಳು ನಡೀತಾ ಇದ್ದಾವೆ ಮತ್ತು ಯಾವೆಲ್ಲ ಡ್ಯಾಮೇಜ್ಗಳು ಸಮಾಜದಲ್ಲಿ ನಡೀತಾ ಇದ್ದಾವೆ, ಸ್ವಲ್ಪ ನೆಗೆಟಿವ್ಗಳಿಗೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ, ನಿಮ್ಮ ಗಮನದಲ್ಲಿ ಏನಿದ್ದಾವೆ, ಯಾವ ಥರ ಕೇಸ್ಗಳು ನೀವು ಅಟೆಂಡ್ ಮಾಡ್ತಾ ಇದ್ದೀರಾ, ಅದನ್ನ ನೋಡಿದ ಮೇಲೆ ಇದು ಯಾವ ಥರದ್ದು ಈಗ ಹಿಂಗೆ ಅಂದರೆ ಸಮಾಜ ಕೆಟ್ಟು ಹೋಗ್ತಾ ಇರೋ ದಾರಿನಲ್ಲಿ ಯಾವೆಲ್ಲ ನಡೀತಾ ಇದ್ದಾವೆ ಪ್ರಯೋಗಗಳು ಅಂತ ತಿಳಿಸಿ. ಸೊ ಅದಾದಮೇಲೆ ಈ ಒಂದಷ್ಟು ನಿಮ್ಮಲ್ಲಿ ಐಟಮ್ಸ್ ತಂದಿದ್ದೀರಾ. ಸೊ ಇವುಗಳನ್ನೂ ಮಾತಾಡ್ಸೋಣ. ನೀವು ಯಾವ ಥರ ಒಂದು ಪ್ರೊಟೆಕ್ಷನ್ ಕೊಡ್ತಾ ಇದ್ದೀರಾ, ನಿಮ್ಮಲ್ಲಿ ಏನು ನಡೀತಾ ಇದೆ ಕೆಲಸಗಳು, ಸೊ ಯಾವೆಲ್ಲ ಮಾಂತ್ರಿಕ ಪ್ರಯೋಗಗಳನ್ನ ನೀವು ನೋಡ್ತಾ ಇದ್ದೀರಾ? ಸರ್, ಜಾಸ್ತಿ ನೋಡ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಮಾಂತ್ರಿಕ ಬಂದು ಚೌಡಿ ಕಟ್ಟು ಅಂತ ಹಾಕ್ತಾರೆ. ಚೌಡಿ ಪ್ರಯೋಗದಲ್ಲಿ ನಾನು ಒಂದು 2-3 ಥರ ಇದೆ. ಇಲ್ಲಿ ಮಾಂತ್ರಿಕ ಪ್ರಯೋಗ ಮಾಡ್ಬೇಕಂದ್ರೆ ಅವನೊಂದು ಸಿದ್ಧಿ ಮಾಡ್ಕೊಬೇಕಂದ್ರೆ ಒಂದು ಆತ್ಮಶಕ್ತಿ ಇರಬೇಕು. ಆತ್ಮಶಕ್ತಿ ಅಂದರೆ ನಮ್ಮ ದೇಹದಲ್ಲಿ ಇರೋವಂಥದ್ದಲ್ಲ. ಯಾರು ಸತ್ತೋಗಿರೋ ಆತ್ಮಗಳನ್ನ ಎನರ್ಜಿ ಅವ್ರಿಗೆ ಇನ್ನು ಆಯುಸ್ ಇರೋವಂಥವ್ರನ್ನ ತಗೊಬೇಕಾಗುತ್ತೆ. ಅದೇ ಮಾಧ್ಯಮ ಅಂದರೆ ನಾವು ಅಲ್ಲಿಗೆ ತಲುಪೋಕ್ಕೆ, ಪರಮಾತ್ಮಗೆ ತಲುಪೋಕ್ಕೆ ಅವರೇ ದಾರಿ. ಒಂದು ಈ ಆತ್ಮ ಬಂದು ಪರಮಾತ್ಮಂದು ಒಂದು ಪ್ರಯೋಗ ಪರಮಾತ್ಮ ಕಡೆಯಿಂದ ಮಾಡ್ತಾರೆ ಆತ್ಮಗಳು. ಅದು ನಾವು ಯಾವ ಥರ ತಗೊತೀವಿ ಆ ಥರ. ದೆವ್ವಗಾಳಿ ಅಂತ ತಗೊಂಡ್ರೆ ದೆವ್ವಗಾಳಿ ಆಯ್ತದೆ, ಆತ್ಮ ತಗೊಂಡ್ರೆ ಪರಮಾತ್ಮ ಆಗ್ತಾರೆ. ಇದೇ ಪ್ರಯೋಗಗಳು ಅಗೋರಿಗಳು ಎಲ್ಲರ ಹತ್ರನೂ ಒಂದೊಂದು ಬುಡ ಇರ್ತವೆ. ಅದು ಇದೇ ಮಾಧ್ಯಮ. ಅಂದರೆ ನಾವು ಫೋನಿಂದ ಮಾಡ್ತಾ ಇರಬೇಕು, ಒಂದು ನೆಟ್ವರ್ಕ್ ಕನೆಕ್ಟ್ ಆಗಬೇಕು, ಒಂದು ಸಿಮ್ ಹಾಕೊಂತೀವಲ್ಲ, ಅದೇ ಥರ ಒಂದು ವಸ್ತುಗಳು. ಅದು ಸಿದ್ಧಿ ಮಾಡಿದಾಗ ಯಾವ ದೇವತೆ ಅನುಷ್ಠಾನ ಮಾಡಿರ್ತೀವಿ ಆ ದೇವತೆ ನಮಗೆ ಕೊಟ್ಟಿರ್ತಾರೆ. ಇದರಲ್ಲಿ ಶಕ್ತಿ ಐತೆ, ತಗೋ ನೀನಿಕ್ಕು ಅಂತ. ಅದೇ ಮುಖಾಂತರ ಪ್ರಯೋಗಗಳನ್ನ ಜನರು ಮಾಡ್ತಾ ಇರೋದು. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರೂ ನಾನು ಮಾಂತ್ರಿಕ ಅದು ಇದು ಅಂದ್ಕೊಂಡು ಎಲ್ಲ ವಿಡಿಯೋಗಳು ನೋಡಿ ಬರ್ತಾ ಇದ್ದಾವೆ. ಕಮ್ಮಿ ಪ್ರಯೋಗಗಳು ಮಾಡ್ತಾ ಇರ್ತಾರೆ. ಆದ್ರೆ ಅವ್ರ ಹತ್ರ ಸಿದ್ಧಿ ಆಗಿರೋದು ಒಂದೇ ಇರ್ತದೆ. ಅದೇನ ಡಿಸ್ಕನೆಕ್ಟ್ ಆಯ್ತು ಅಂದ್ರೆ ಅವ್ರದ್ದು ಆಟ ನಡೆಯಲ್ಲ, ಅವ್ರ ಕೆಲಸಗಳೆಲ್ಲ ನಿಂತೋಯ್ತದೆ. ಅವ್ನ ಸಿದ್ಧಿನೇ ಹೊಂಟೋಯ್ತು ಅಂದ್ಕೊಳ್ಳಿ. ಒಂದು ಆತ್ಮಶಕ್ತಿ. ಸಿದ್ಧಿ ಹೆಂಗ್ ಹೊರಟೋಗುತ್ತೆ ಅಂದರೆ ಸರ್, ಇವಾಗ ಒಂದು ನಾವು ಏನಾರು ಸಿದ್ಧಿ ಮಾಡ್ಬೇಕಂದ್ರೆ ಒಂದು ಆಯುಧ ಬೇಕು ನಮಗೆ. ಆಯುಧನೇ ಆತ್ಮಶಕ್ತಿ. ನಾವು ಕುತ್ಕೊಂಡು ಜಪ ಮಾಡ್ಬೇಕಂದ್ರೆ ಆಕರ್ಷಣೆ ಆಗುತ್ತೆ, ಯಾವುದೋ ಎಲ್ಲೋ ಒಂದು ಇರ್ತವೆ. ಅದು ಆಕರ್ಷಣೆಯಾಗಿ ನಮ್ಮ ಬಾಡಿಗೆ ಅಂಟ್ಕೊಂಡು ಅದೇ ಮಂತ್ರ ತಗೊಂಡು ಅದು ಸಿದ್ಧಿ ಆಗುತ್ತೆ. ಅದೇ ಪವರ್ ಆಗುತ್ತೆ. ಅದೇ ನಮಗೆ ಕೆಲಸ ಮಾಡ್ಕೊಡೋವಂಥದ್ದು. ಇದು ಅಗೋರಿಗಳು ಮಾಡ್ತಾರೆ ಇವಾಗಿನೆಲ್ಲ. ಎಲ್ಲ ಒಂದು ಆತ್ಮ ಏನಾರು ಬಿಟ್ಟೈತೋ ಅವ್ರಿಗೆ ಇವಾಗ ಯಾರ ಮೇಲಾರು ಪ್ರಯೋಗ ಮಾಡಿದ್ರೆ ಅವ್ನು ಪೇತ ಬಾಧೆ ಮಾಡಿಕೋನೆ ಅಂದರೆ ನಾರಾಯಣ ಬಲಿ ಪೂಜೆ ಮಾಡ್ತೀನಿ, ಅವ್ನ ಆಟನೇ ಮುಗಿದೋಯ್ತು. ಡೈರೆಕ್ಟ್ ಮೋಕ್ಷನೇ ಆತ್ಮಗಳಿಗೆ. ಸೊ ಅದು ಕೆಲಸ ಆಮೇಲೆ ವೇಸ್ಟ್ ಮತ್ತೆ ಸಿದ್ಧಿ ಮಾಡ್ಕೊಬೇಕು. ಅವ್ನು ಬೇರೆ ಯಾವುದೋ ಒಂದು ಆತ್ಮ ಸಿದ್ಧಿ ಮಾಡ್ಕೊಂಡಿರ್ತಾರೆ, ಹೋಗ್ಬಿಡ್ತು. ಡೈರೆಕ್ಟ್ ಹೋಗಿ ಪೇತ ನಾರಾಯಣ ಬಲಿ ಪೂಜೆ ಮಾಡಿಸ್ಬಿಟ್ರೆ ನಾವು ಆ ಆತ್ಮನ ಅಲ್ಲಿ ಅವನ ಹತ್ರ ಇರೋಂಥ ಆತ್ಮನೇ ಬಂದು ಇಲ್ಲಿ ಆಹ್ವಾನ ಆಗ್ಬಿಡ್ತದೆ. ಇಲ್ಲಿ ಯಮಧರ್ಮ ಇರ್ತಾರೆ, ಇಂದ್ರ ಇರ್ತಾರೆ, ವಿಷ್ಣು ಇರ್ತಾರೆ, ಅವರೇ ಮೋಕ್ಷ ಕೊಡೋದು. ಡೈರೆಕ್ಟ್ ಸೀದಾ ಆತ್ಮಕ್ಕೆ ಫುಲ್ ಮೋಕ್ಷ ಸಿಕ್ಬಿಡ್ತಾರೆ. ರಿಲೀಸ್ ಅವನು ಮಾಂತ್ರಿಕ ಮಾಡ್ಕೊಂಡು ಸಿದ್ಧಿನ ಇಲ್ಲಿ ರಿಲೀಸ್ ಮಾಡಾಕ್ತಾನೆ. ಸೊ ಅದರಿಂದ ಇದು ಮುಕ್ತಿ ಹೊಂಟೋಯ್ತದೆ. ತಿರ್ಗಾ ಅವನಿಗೆ ಶಕ್ತಿ ಇಲ್ದಂಗೆ ಆಗ್ಬಿಡ್ತದೆ. ತಿರ್ಗಾ ಆ ಮಂತ್ರ ಬಿಟ್ಬಿಟ್ಟು ಬೇರೆ ಮಂತ್ರ ಜಪ ಮಾಡ್ತಾನೆ ಅವನು. ಒಬ್ಬೊಬ್ರು ಗುರುಮುಖಿಯನ್ನ ತಗೊಂಡ್ರೆ ಆ ಗುರು ಕಡೆಯಿಂದ ಬೇರೆ ಶಕ್ತಿ ಬರ್ತವೆ. ಇಲ್ಲ ಅಂದರೆ ಇವನು ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಬೇರೆದು. ಈ ಥರ ಇದೆ ಒಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಬಂದು ವಿಷ ಪ್ರಯೋಗ. ಅವೆಲ್ಲ ಈ ಸರ್ಪ ದೇವತೆಗಳು ಅಂತ ಕೇಳಿರ್ತೀರ ನೀವು. ಇವರೆಲ್ಲ ಇರೋದೆಲ್ಲ ಆದಿಶಕ್ತಿ ಸರ್ಪನೇ. ಅದು ಬಂದು ಚೌಡಿ ಪ್ರಯೋಗಗಳು, ಕುಟೀಚಿ ಬೇರೆ ಪ್ರಯೋಗಗಳು, ಕ್ಷುದ್ರ ಗ್ರಹ ಪ್ರಯೋಗಗಳು, ಈ ಥರ ಆ ಶಕ್ತಿಗೆ ಮಂತ್ರ ಪ್ರಯೋಗ ಮಾಡಿ ಇನ್ನೊಬ್ರ ಮೇಲೆ ಹಾಕೋವಂಥದ್ದು. ಅದು ಯಾವ ದೇವಿಯಲ್ಲಿ ನೆಲೆಸಿರ್ತಾರೆ, ರಿಯಲಾಗಿ ಎಲ್ಲಿ ನೆಲೆಸಿರ್ತಾರೆ ಅಲ್ಲಿ ಪ್ರಯೋಗ ಮಾಡಿಬಿಡ್ತಾರೆ ಅವರು. ಅಂದರೆ ಆ ವಸ್ತುಗಳು ತಗೊಂಡು ಇಂಥವ್ರಿಗೆ ಹಿಂಗಾಗಬೇಕು ಅಂತ ಸುಮ್ಮನೆ ಸಂಕಲ್ಪ ಮಾಡಿದ್ರೆ ಅದು ಅಲ್ಲಿ ಕ್ರಿಯೇಟ್ ಆಗ್ಬಿಡ್ತದೆ. ಇವೆರಡೇನೆ ಕೆಲಸ ಮಾಡೋದು. ಇವೆರಡು ಕೆಲಸ ಮಾಡೋಕ್ಕೆ ಸ್ಟಾಪ್ ಮಾಡಬೇಕಂದ್ರೆ ಪಂಚಮುಖಿ ಆಂಜನೇಯ ಸ್ವಾಮಿ. ಅಂದರೆ ಅವ್ರದ್ದೇನೇ ಪ್ರಯೋಗ ಇದ್ರು ಇವ್ರ ಮುಂದೆ ಅದು ಹೌದು ಕಟ್ಟಾಗುತ್ತೆ. ಒಂದು ಬಂದು ಆತ್ಮ ಅದು ತಡಿಬೇಕಂದ್ರೆ ಆಂಜನೇಯ ಸ್ವಾಮಿ ಪೂಜೆ ಮಾಡಿದ್ರೆ ಅದು ಹೊಂಟೋಗ್ತದೆ. ಅಥಾರಣವಾಗಿ ಎದುರಾಗಿ ಇರೋರೆ ಆಂಜನೇಯ ಸ್ವಾಮಿ. ಆತ್ಮದ ಯಾವುದೇ ಆಗಿರಲಿ, ಎಷ್ಟು ಭೈರವನಾರು ಹಾಕಿರಲಿ, ಚೌಡಿ ಕಟ್ಟಾಕಿರಲಿ, ದುರ್ಗಾ ಕಟ್ಟಾಕಿರಲಿ, ಕಾಟೇರಿ ಕಟ್ಟಾಕಿರಲಿ, ಎಲ್ಲದಕ್ಕೂ ಆಂಜನೇಯ ಸ್ವಾಮಿ ನಿಂತ್ಕೊಂತಾರೆ. ಒಂದು ಇನ್ನೊಂದಕ್ಕೆ ಗರುಡ. ಅವನು ಎಂಥ ಪ್ರಯೋಗನ ಮಾಡಿದರೆ ನವಿಲ್ಗರಿ ತನ್ನ ಗರುಡ ಮಂತ್ರ ಹಾಕ್ಬಿಟ್ಟೆ ನಿಲ್ಲೋದು.
ಇದರಲ್ಲಿ ನಾನಾ ಥರ ವಿಧಗಳು ಪ್ರಯೋಗಗಳು ಇದ್ದಾವೆ. ಇದರಲ್ಲಿ ಬಾಡಿಲಿ ಯಾವುದು ಅಂಟಿರ್ತದೆ ಆ ಪ್ರಯೋಗಕ್ಕೆ ಆವ ಮಂತ್ರ ಪ್ರಯೋಗ ಮಾಡಿ ಇಳಿಸೋವಂಥದ್ದು ಮಾಡ್ಬೋದು. ಸೊ ಇವು ಅಂದರೆ ನೀವು ಹೇಳ್ದಂಗೆ ಚೌಡಿ ಪ್ರಯೋಗಗಳು ಜಾಸ್ತಿ ನಮ್ಮ ಕರ್ನಾಟಕದಲ್ಲಿ ನಡೀತಾವೆ. ಹೌದು, ಚೌಡಿ ಪ್ರಯೋಗಗಳು ಅಂದರೆ ಮುನೀಶ್ವರ ಮತ್ತು ಯಾವ್ದಾರ ಅಮ್ಮನವ್ರು ಬಂದು ಕೂತ್ಕೊಂಡ್ಬಿಡ್ತಾರೆ. ಮುನೀಶ್ವರ ಬಂದರೆ ಯಾವ್ದಾರ ಅಮ್ಮನವ್ರು ಬಂದು ಕೂತ್ಕೊಂಡ್ಬಿಡ್ತಾರೆ, ಅವರೇ ಕೆಲಸ ಎಲ್ಲ ಮಾಡ್ಕೊಡೋದು. ಸೊ ಈ ಒಂದು ವಸ್ತುನ ಇದನ್ನು ತೋರಿಸ್ಬೇಕು ಅಂತೇಳಿ ತಂದಿದ್ದೀರಿ. ಇದು ಯಾವ ಥರ ಕೆಲಸಕ್ಕೆ ಬಳಕೆ ಆಗುತ್ತೆ? ಇದು ಬಿಗ್ನೆಸ್ ಆಕರ್ಷಣೆಗೆ. ನಮ್ಗೆ ಯಾವ್ದಾರ ಕೆಲಸ ಆಗಲಿ ಅಂತ ಏನಾರ ನಾವು ಸಂಕಲ್ಪ ಮಾಡ್ಕೊಂಡಿದ್ದೆ, ಇದು ಕುಟಿ ಚೇತನ. ತೋರಿಸಿ. ಕುಟಿ ಚೇತನ ಇದು. ಇದರೊಳಗೆ ಗೊಂಬೆ ಇರುತ್ತೆ, ವಿಷ್ಣುಮಾಯ ಕುಟಿ ಚೇತನ ಅಂತ. ಇದರೊಳಗೆ ಗೊಂಬೆ ಇರುತ್ತೆ. ಆ ಶಕ್ತಿ ಇದರೊಳಗೆ ಆ ಶಕ್ತಿ ಬಂದು ತೋರಿಸುತ್ತೆ. ಯಾವ್ದಾರ ಒಂದು ಉಳುದ್ ಥರ ಇರುತ್ತೆ, ಆ ಜಾಗ ಕರ್ಕೊಂಡೋಗಿ ತೋರಿಸುತ್ತೆ, ಕನ್ಸಲ್ಲಿ ತೋರಿಸುತ್ತೆ, ಇಲ್ಲ ಅಂಜನದಲ್ಲಿ ನೋಡ್ತೀವಿ. ಆ ತಗೊಂಬಂದು ನಾವು ಇದಕ್ಕೆ ಮಂತ್ರ ಪ್ರಯೋಗ ಮಾಡಿದ್ರೆ ಅದು ಕುಟಿ ಚೇತನ ಆಗುತ್ತೆ. ಕುಟಿ ಚೇತನ ನಮ್ಮ ಹತ್ರ ಮಂತ್ರ ಹೇಳ್ದಾಗ ಬರುತ್ತೆ. ಬಂದಾದ್ಮೇಲೆ ಅದು ನಾವು ಏನಾರ ಕೆಲಸ ಹೇಳಿದ್ರೆ, ನನಗೆ ಈ ಥರ ಕೆಲಸ ಆಗಬೇಕು ಅಂದಾಗ ಅದು ಒಂದು ಜಾಗ ತೋರಿಸುತ್ತೆ. ಆ ಜಾಗದಲ್ಲಿ ಒಂದು ವಸ್ತು ಇರುತ್ತೆ, ಅದು ತಗೊಂಬಂದು ನಾವು ಇಟ್ಕೊಂಡು ಇದಕ್ಕೆ ಮಂತ್ರ ಪ್ರಯೋಗ ಮಾಡಿ ಅನುಷ್ಠಾನ ಮಾಡಿದ್ರೆ ಇದು ಒಂದು ಶಕ್ತಿ ಆಗುತ್ತೆ. ಅದರದ್ದೇ ಒಂದು ಶಕ್ತಿ ಬರುತ್ತೆ ಇಲ್ಲಿ. ಹೌದು, ಅದೇ ಥರದ ಒಂದು ಶಕ್ತಿ ಬರುತ್ತೆ. ಇದು ನಾವು ಎಲ್ಲಿ ಗಂಟ ಎಷ್ಟು ಮಂತ್ರ ಜಪ ಮಾಡಿರ್ತೀವಿ ಅಷ್ಟು ಮಂತ್ರವರೆಗೂ ಕೆಲಸ ಮಾಡುತ್ತೆ. ಇದು ಲೈಫ್ ಲಾಂಗ್ ಬೇಕು ಅಂದರೆ 5008 ಮಂತ್ರ, ಸಣ್ಣ ಪುಟ್ಟ ಬೇಕು ಅಂದರೆ 1108 ಮಂತ್ರ ಸಾಕು. ಒಂದೇ ದಿವಸ ಮಾಡೋದಾ? ಒಂದೇ ದಿನ ಒಂದೇ ದಿವಸ ಒಂದು ನೈಟ್ ಆಗುತ್ತೆ ಇದು ಮಾಡೋಕ್ಕೆ, ಒಂದು ರಾತ್ರಿ. ಇದು ಎಲ್ಲ ಥರ ಕೆಲಸಕ್ಕೂ ಆಗುತ್ತೆ, ಪ್ರತಿಯೊಂದು ಕೆಲಸಕ್ಕೂ. ಗಂಡ ಹೆಂಡತಿ ಜಗಳ ಆಡೋಕ್ಕೂ ನಾನು ಒಂದೊಂದು ಟೈಮಲ್ಲಿ ಇದನ್ನು ಮಾಡಿಕೊಡ್ತೀನಿ. ಹೆವಿ ಇದ್ದಾಗ ಬಿಗ್ನೆಸ್ ಮಾಡಬೇಕಾದ್ರೂ ಅಷ್ಟೇ ಇದನ್ನು ಮಾಡಿಕೊಡ್ತೀನಿ. ಸೊ ಬಿಸ್ನೆಸ್ ಅವ್ರಿಗೆ ಯಾವ ಥರ ಹೆಲ್ಪ್ ಆಗುತ್ತೆ? ಬಿಗ್ನೆಸ್ಗಳು ಯಾವ ಥರ ಹೆಲ್ಪ್ ಆಗುತ್ತೆ ಅಂದರೆ, ಕೆಲಸ ಮಾಡ್ಬೇಕಾದ್ರೆ ಮಾತ್ರ ಅದು ಅವ್ರ ಜೊತೆ ಹೋಗುತ್ತೆ, ಬೇರೆ ಟೈಮಲ್ಲಿ ಹೋಗಲ್ಲ. ಅವ್ರಿಗೆ ಗೊತ್ತಾಗುತ್ತೆ, ಸೆನ್ಸ್ ಆಗುತ್ತೆ, ಹಿಂದೆ ಯಾರೋ ಏನೋ ಇದೆ ನಮ್ಮ ಹತ್ರ ಅಂತ. ಆ ಥರ ಫೀಲ್ ಮಾಡುತ್ತೆ ಇದು. ಅಂದರೆ ಅವ್ರಿಗೆ ಸಪೋರ್ಟಿವ್ ಆಗಿರುತ್ತೆ. ಹೌದು, ಇವಾಗ ನಾವು ಒಬ್ಬರೇ ಹೋಗಿ ಕೆಲಸ ಮಾಡೋದು ಹೆಂಗಿದೆ, ಒಂದು 3-4 ಜನ ಸೇರ್ಕೊಂಡು ಮಾಡೋದು ಹೆಂಗಿದೆ, ಪವರು ಆ ಥರ ಬರುತ್ತೆ ಅವ್ರಿಗೆ. ಸೊ ಇದು ಕಾಣಲ್ಲ, ಬಟ್ ಕೆಲಸ ಮಾಡೋದು. ಹೌದು, ಸೂಕ್ಷ್ಮ ಶರೀರದಲ್ಲಿ ಸೇರ್ಕೊಂಡಿರ್ತದೆ. ಸೊ ಇದನ್ನ ಮಾಡಿ ಕೊಡ್ತೀರಾ? ಹೌದು. ಸೊ ಇದನ್ನ ಮಾಡ್ಕೋಬೋದು ಯಾರು ಬೇಕು, ಮತ್ತು ಸ್ಪೆಷಲಿ ಬಿಸ್ನೆಸ್ ಮಾಡೋರ್ಗೆ ಹೆಲ್ಪ್ ಆಗುತ್ತೆ. ಹಾಂ ಸರ್, ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಬಿಸ್ನೆಸ್ಸು. ಇದರಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ನು ಮಾಡ್ತೀವಿ ಒಂದೊಂದು ಟೈಮಲ್ಲಿ. ಯಾವ್ದಾರ ಕ್ಷುದ್ರ ಗ್ರಹ ಮಾತು ಕೇಳ್ತಾ ಇಲ್ಲ ಅಂದರೆ ಈ ಶಕ್ತಿ ಬಿಟ್ಬಿಟ್ಟು ಆ ಶಕ್ತಿ ಎಳ್ಕೊಂಬರಂಗೆ. ಸೊ ಇದರಲ್ಲಿ ಕುಟಿ ಚೇತನ ಇದೆ. ಹೌದು, ಆ ಒಂದು ಶಕ್ತಿನೇ ಇದರಲ್ಲಿ ಬಂದಿರೋದಾ? ಏನಿದು ಬಂದಿರೋದಲ್ಲ, ಅದೇ ಆಕರ್ಷಣೆಯಾಗಿ ತುಂಬ್ಕೊಂಡಿರ್ತದೆ. ಅದೇ ತುಂಬ ಆ ವಸ್ತು ಇಟ್ಟಿರ್ತೀವಲ್ಲ ಅದರೊಳಗೆ, ಆ ವಸ್ತುಗೆ ಅದು ಕಲೆಕ್ಷನ್ ತುಂಬಿಕೊಂಡಿರುತ್ತೆ. ಕಾಸ್ಮಿಕ್ ಎನರ್ಜಿ ಕನೆಕ್ಟ್ ಆಗಿ ಅದಕ್ಕೆ ಫುಲ್ಲು ರೌಂಡ್ ಆಫ್ ಆಗಿ ಎನರ್ಜಿ ತುಂಬಿರ್ತದೆ. ನಾವೆಲ್ಲಿರ್ತದೆ ಅಲ್ಲಿ ಗಂಟ ಅದು ಕೆಲಸ ಮಾಡ್ತಲೇ ಇರ್ತದೆ. ಮಂತ್ರ ಹೇಳ್ತಾ ಇರ್ತೀವಲ್ಲ, ಕೆಲಸ ಮಾಡ್ತಾ ಇರ್ತದೆ ಅದು. ಸೂಪರ್ ಒಳ್ಳೆಯದು. ಸೊ ವೀಕ್ಷಕರೇ, ಇದೊಂದು ಅಂದರೆ ಬಿಸ್ನೆಸ್ ಮಾಡೋದಾಗ್ಬೋದು, ಕೆಲವೊಂದು ವ್ಯಾಪಾರಿಗಳವ್ರಿಗೆ ಈ ಒಂದು ವಸ್ತುನ ಮಾಡಿಕೊಡ್ತಾರೆ ನವೀನವರು. ಅದು ಬೇರೆ ಕೆಲವೊಂದಷ್ಟು ಆಕರ್ಷಣೆ ಮಾಡ್ಕೊಳ್ಳೋದು, ಬಟ್ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತೆ ಯಾವುದೇ ಒಂದು ಕೆಲಸಕ್ಕೆ ಸಪೋರ್ಟಿವು. ಸೊ ಆ ಥರದ್ದೊಂದು ವಸ್ತು. ಇದು ಬಿಟ್ಟು ಅವ್ರ ಹತ್ರ ಬರೋ ಕೇಸುಗಳಿಗೆ ಸಂಬಂಧಪಟ್ಟಂತೆ, ಪ್ರಯೋಗಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ದುಷ್ಟ ಪ್ರಯೋಗಗಳಿದ್ದಾವೆ, ಯಾವೆಲ್ಲ ಡ್ಯಾಮೇಜ್ ಮಾಡೋಕ್ಕೆ ಈ ಸಮಾಜದಲ್ಲಿ ಇದ್ದಾರೆ ಅನ್ನೋದನ್ನು ಅವ್ರ ಹತ್ರ ಬರೋ ಕೇಸುಗಳು ನೋಡ್ತಾ ಇದ್ದಾಗ ಅವ್ರಿಗೆ ಗೊತ್ತಾಗ್ತದೆ. ತುಂಬಾ ಚೌಡಿ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಡೆ ಅವ್ರ ಹತ್ರ ಸಾಕಷ್ಟು ಕೇಸುಗಳು ಹೋಗ್ತಾ ಇದ್ದಾವೆ ಅಂತ ಹೇಳಿದ್ರು. ಅವು ನಡೀತಾವೆ ನಮ್ಮ ಸಮಾಜದಲ್ಲಿ. ಸೊ ಇವೆಲ್ಲ ಒಂದಷ್ಟು ವಿಚಾರಗಳು ನಿಮ್ಮ ಗಮನಕ್ಕೆ ತೊಗೊಂಬಂದಿರ್ತೀವಿ. ಯಾರಾದರೂ ಈ ಥರ ತೊಂದರೆಗಳಲ್ಲಿ ಸಿಕ್ಕಾಕೊಂಡವ್ರಿಗೆ ಒಂದು ಹೆಲ್ಪ್ ಆಗಲಿ, ಇದು ದಾರಿಯಲ್ಲಿ ಯಾವುದೋ ಒಂದು ದಾರಿ ಮುಖಾಂತರ ಅವರು ಅದರಿಂದ ಆಚೆ ಬರಲಿ ಅಂತ. ಸೊ ಇದಕ್ಕೆ ಅವಶ್ಯಕತೆ ಇದ್ದವರು ಇದನ್ನು ತೊಂದರೆಯಲ್ಲಿರೋರು ಬಳಸ್ಕೊಳ್ಳಿ. ನೆಕ್ಸ್ಟು ಬೇರೆ ವಿಚಾರಗಳನ್ನ ನವೀನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.